ತುಂಬ ಹುಳಿ. ಐ ಲವ್ ಚೆರಿ, ಸಖತ್ತಾಗಿದೆ. ಐ ಲವ್ ದಿಸ್, ನನಗೆ ಇಷ್ಟ ಆಗಿಲ್ಲ. ಸೊ ಇವತ್ತು ನಾನೊಂದು ಸ್ವಲ್ಪ ಎಕ್ಸಾಟಿಕ್ ಫ್ರೂಟ್ಸ್ನ ಫಸ್ಟ್ ಕ್ಲಬ್ಬಿಂದ ಆರ್ಡರ್ ಮಾಡಿದ್ದೀನಿ. ಸೊ ಇದು ಹೆಂಗಿರುತ್ತೆ ಅಂತ ರಿವ್ಯೂ ಮಾಡೋಣ ಬನ್ನಿ. ಫಸ್ಟು ಇದು ನೋಡೋಕ್ಕೆ ಓವಲ್ ಶೇಪಲ್ಲಿರೋ ಆರೆಂಜ್ ಥರ ಇದೆಯಲ್ಲ, ಇದನ್ನು ರಿವ್ಯೂ ಮಾಡ್ತೀನಿ. ಇದ್ರ ಹೆಸರು ಬಂದು ಕಂಕ್ವಾಟ್ಸ್ ಅಂತೆ. ಕಂಕ್ವಾಟ್ಸ್, ಇದು ಪ್ರೊನೌನ್ಸಿಯೇಷನ್ ಬರ್ತಾ ಇಲ್ಲ ನನಗೆ. ಕಂಕ್ವಾಟ್ಸ್ ಇದನ್ನು ಸಿಪ್ಪೆ ಜೊತೆನೂ ತಿನ್ಬೋದು. ಇದನ್ನು ಟೈನಿಯೆಸ್ಟ್ ಆರೆಂಜಸ್ ಇನ್ ದ ವರ್ಲ್ಡ್ ಅಂತ ಕರೀತಾರೆ ಕೂಡ. ಸೊ ಇದನ್ನು ಸಿಪ್ಪೆ ಜೊತೆ ತಿನ್ನಲ್ಲ, ಹಂಗೆ ತಿನ್ನಲ್ಲ ಗೊತ್ತಾಗ್ತಾ ಇಲ್ಲ. ಚಿಕ್ಕದು ಎತ್ಕೊಳ್ತೀನಿ ರೀ. ಸೊ ಲೆಟ್ಸ್ ಟ್ರೈ. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸೇಮ್ ಆರೆಂಜ್ ಥರನೇ ಇದೆ. ಸಿಪ್ಪೆ ಬಿಡಿಸಿ ತಿಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಬಿಕಾಸ್ ಸಿಪ್ಪೆನೂ ಆರೆಂಜ್ ಸಿಪ್ಪೆ ಥರನೇ ಫ್ಲೇವರ್ ಬರ್ತಿದೆ. ಬಟ್ ಒಳಗಡೆ ಫುಲ್ ಸ್ವೀಟ್ ಇದೆ. ನನಗೇನಿದು ಸಿಪ್ಪೆ ಜೊತೆ ಇಷ್ಟ ಆಗಿಲ್ಲ. ನೆಕ್ಸ್ಟ್ ಚೆರಿ ಎಲ್ಲರೂ ತಿಂದಿರ್ತೀರ ಅನಿಸುತ್ತೆ. ಇದು ಇಂಪೋರ್ಟೆಡ್ ಚೆರಿ ತರಿಸ್ಕೊಂಡು, ನನಗೆ ಚೆರೀಸ್ ಇಷ್ಟ ಅದಕ್ಕೆ. ಐ ಲವ್ ಚೆರಿ. ಫಸ್ಟ್ ಕ್ಲಬ್ಬಲ್ಲಿ ತರಿಸ್ಕೊಳೋದ್ರಿಂದ ಒಂದೇನೆಂದರೆ ಎಲ್ಲನೂ ಕೆಮಿಕಲ್ ಫ್ರೀ ಇರುತ್ತೆ ಮತ್ತು ಫ್ರೆಶ್ ಆಗೂ ಇರುತ್ತೆ. ಸೊ ಐ ಪ್ರಿಫರ್ ಫಸ್ಟ್ ಕ್ಲಬ್. ನಾವು ಲೆಟ್ಸ್ ಟ್ರೈ ಇಂಡಿಯನ್ ಬ್ಲ್ಯಾಕ್ಬೆರಿ. ನೋಡಿ ಈ ಥರ ಇರುತ್ತೆ. ತುಂಬ ಹುಳಿ, ಬಟ್ ಹೆಲ್ತಿಗೆ ಒಳ್ಳೇದು ಅನಿಸುತ್ತೆ. ತುಂಬ ಹುಳಿ. ಸೀಡಿರೋ ಹುಳಿ ಗ್ರೇಪ್ಸ್ ತಿಂತಿರಲ್ಲ, ಅದಕ್ಕಿಂತ ಇನ್ನೊಂದು ಸ್ವಲ್ಪ ಹುಳಿ ಜಾಸ್ತಿನೇ ಇದೆ. ನೆಕ್ಸ್ಟ್ ಆಪ್ರಿಕಾಟ್. ಇದು ಯೂಶ್ವಲಿ ನಾನು ಡ್ರೈ ಫ್ರೂಟ್ಸ್ ಶಾಪಲ್ಲಿ ಸಿಗುತ್ತೆ. ಡ್ರೈ ಆಗಿರೋ ಆಪ್ರಿಕಾಟ್, ಅದು ಟ್ರೈ ಮಾಡಿದ್ದೀನಿ, ಚೆನ್ನಾಗಿರುತ್ತೆ. ಇದು ಮೇನ್ಲಿ ಲಡಾಖಲ್ಲಿ ಗ್ರೋ ಮಾಡೋದು. ಸೊ ಟ್ರೈ ಮಾಡೋಣ ಬನ್ನಿ. ಹೋಪ್ಫುಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಿದ್ದೀನಿ. ಸಖತ್ತಾಗಿದೆ. ಐ ಲವ್ ದಿಸ್. ಅದರಲ್ಲಿ ಸೀಡ್ ನೋಡಿ ಆ ಥರ ಇರುತ್ತೆ. ಇದನ್ನು ಊರಲ್ಲಿ ಬೆಳೆಸ್ತೀನಿ, ಬೆಳೆಯತ್ತಾ ನೋಡ್ತೀನಿ. ಚೆನ್ನಾಗಿದೆ, ಸ್ವೀಟಾಗಿ, ಕ್ರಂಚಿ ಕೂಡ ಇದೆ, ಪಲ್ಪಿ. ಐ ಲವ್ ದಿಸ್. ನೆಕ್ಸ್ಟ್ ಇಂಪೋರ್ಟೆಡ್ ಪ್ಲಮ್. ಸೊ ಪ್ಲಮ್ ಒಂದ್ಸತಿ ಏನೋ ತಿಂದಿದ್ದೀನಿ, ನಂಗೆ ಅಷ್ಟು ಇಷ್ಟ ಇಲ್ಲ. ನೋಡೋಣ, ಸಖತ್ ಫ್ರೆಶ್ಶಾಗಿ ಕಾಣಿಸ್ತಿದೆ. ಆ್ಯಪಲ್ ತಿಂದಂಗೆ ಅನ್ನಿಸ್ತಿದೆ. ಒಂಥರ ವಾಟರ್ ಆ್ಯಪಲ್ ಸಿಗುತ್ತಲ್ಲ ಆ ಥರ, ಬಟ್ ಒಂಚೂರು ಕಹಿ ಥರನೂ ಫೀಲ್ ಆಗ್ತಿದೆ ನನಗೆ. ನನಗೆ ಇಷ್ಟ ಆಗಿಲ್ಲ, ಕಹಿ. ನೆಕ್ಸ್ಟ್ ವಿ ಹ್ಯಾವ್ ದಿಸ್. ಇದನ್ನು ಎಲ್ಲರೂ ನೋಡಿರ್ತೀರ ಅನಿಸುತ್ತೆ. ನಾನು ಇದನ್ನು ಲಿಚ್ಚಿ ಅಂತ ಅಂದ್ಕೊಂಡಿದ್ದೆ, ಬಟ್ ದಿಸ್ ಇಸ್ ನಾಟ್ ಲಿಚ್ಚಿ ಅಂತೆ. ಇದ್ರ ಹೆಸರು ರಾಂಬೂತಾನ್. ಸೊ ಇದನ್ನ ಕೈಯಲ್ಲಂತೂ ತೆಗಿಯೋಕ್ಕಾಗಲ್ಲ, ಹೋಗಿ ನೈಫಲ್ಲಿ ಕಟ್ ಮಾಡ್ಕೊಂಬರ್ತೀನಿ ರೀ. ಸೊ ನೋಡಿ, ಬಟ್ ಲಿಚ್ಚಿ ಥರನೇ ಇದೆ ಒಳಗಡೆ ಫುಲ್ಲು. ಟ್ರೈ ಮಾಡೋಣ. ಟೇಸ್ಟು ಸೇಮ್ ಲಿಚ್ಚಿ ಥರನೇ ಇದೆ. ಇಟ್ ಈಸ್ ಗುಡ್. ಚೆನ್ನಾಗಿದೆ. ಬೀಜ ನೋಡಿ ಈ ಥರ ಇದೆ. ನಿಮಗೂ ಫ್ರೆಶ್ ಆಗಿರೋ ಎಕ್ಸಾಟಿಕ್ ಫ್ರೂಟ್ಸ್ ಬೇಕಂದರೆ ಫಸ್ಟ್ ಕ್ಲಬ್ಬಲ್ಲಿ ಆರ್ಡರ್ ಮಾಡಿ. ನನ್ನ ಫೇವ್ರೆಟ್ ಇದು, ಸೆಕೆಂಡ್ ರಾಂಬೂತ. ಇದೇ ಥರ ಇನ್ನೂ ರಿವ್ಯೂ ವೀಡಿಯೋಸ್ ಬೇಕಂದರೆ ಕಾಮೆಂಟ್ ಮಾಡಿ. ಅಲ್ಲಿ ತನಕ ಬಾಯ್.